ನಕಲಿ ದೇವಮಾನವನ ವಿರುದ್ಧ ಹರಿದಾಡುತ್ತಿದ್ದ ಅನಾಮಧೇಯ ಪತ್ರದಲ್ಲಿದ್ದ ವಿಚಾರವನ್ನ ತನ್ನ ಪತ್ರಿಕೆಯಲ್ಲಿ ರಾಮಚಂದ್ರ ಛತ್ರಪತಿ ಪಬ್ಲಿಷ್ ಮಾಡಿದ ಮೇಲೆ ಬಾಬಾ ರಾಮ್ ರಹೀಂಗೆ ಎಲ್ಲಿಲ್ಲದ ಆತಂಕದ ಜೊತೆಗೆ ಭಯ ಕೂಡ ಶುರುವಾಯಿತು. ಅದಕ್ಕೆ ತನ್ನ ಆಶ್ರಮದ ಮ್ಯಾನೇಜರ್ ಆಗಿದ್ದಂತಹ ಕೃಷ್ಣ ಲಾಲ್ಗೆ ಹೇಳಿ ರಾಮಚಂದ್ರ ಛತ್ರಪತಿ ಜೊತೆ ರಾಜಿ ಸಂಧಾನ ಮಾಡಿಕೊಳ್ಳೋಕೆ ಮುಂದಾದ ಈ ಬಾಬಾ ರಾಮ್ ರಹೀಂ. ಆದ್ರೆ ಜರ್ನಲಿಸ್ಟ್ ರಾಮಚಂದ್ರ ಮಾತ್ರ ಸಂಧಾನಕ್ಕೆ ಒಪ್ಪಲಿಲ್ಲ. ಆಗಲೇ ಬಾಬಾ ರಾಮ್ ರಹೀಂ ಜರ್ನಲಿಸ್ಟ್ ರಾಮಚಂದ್ರ ಹತ್ಯೆಗೆ ಸ್ಕೆಚ್ ಹಾಕಿದ. ಆಗ ಜರ್ನಲಿಸ್ಟ್ ಕೊಲೆಗೆ ನೇಮಕ ಆದವರೇ ನಿರ್ಮಲ್ ಸಿಂಗ್ ಹಾಗೂ ಕುಲದೀಪ್ ಸಿಂಗ್. ಹೀಗೆ ಬಂದವರೇ ರಾಮಚಂದ್ರ ಛತ್ರಪತಿ ಹೆಸರನ್ನ ಜೋರಾಗಿ ಕೂಗಿದ್ರು. ಬಾಗಿಲು ತೆಗೆದು ಹೊರಬಂದು ಯಾರು ಅಂತ ನೋಡೋದ್ರೊಳಗೆ ರಾಮಚಂದ್ರ ಮೇಲೆ 5 ಸುತ್ತು ಗುಂಡು ಹಾರಿಸಿ ಅಲ್ಲಿಂದ ನಿರ್ಮಲ್ ಸಿಂಗ್ ಹಾಗೂ ಕುಲದೀಪ್ ಸಿಂಗ್ ಪರಾರಿಯಾದ.